ಈ ಉರಿ ಬಿಸಿಲಿಗೆ ದೇಹವನ್ನು ತುಂಬಾ ತಂಪಾಗಿರಿಸಲು ನಿಮಿಷದಲ್ಲಿ ರೆಡಿಯಾಗುವ ಈ ಸೌತೆಕಾಯಿ ತಂಬುಳಿ ಒಂದು ಸಲ ನೀವು ಟ್ರೈ ಮಾಡಿದರೆ ಒಂದು ತುತ್ತು ಅನ್ನ ಜಾಸ್ತಿನೇ ತಿಂತೀರ. ಇದು ಊಟದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕಿಂತ ಸುಲಭವಾದ ರೆಸಿಪಿ ಬೇರೆ ಯಾವುದೂ ಇಲ್ಲ. ಈ ಬಿಸಿಲಿಗೆ ಈ ಒಂದು ತಂಬುಳಿ ಇದ್ದರೆ ಸಾಕು, ಬೇರೆ ಯಾವುದು ಬೇಡ. ಪಿಕ್ಕಲ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಯಾರೆಲ್ಲ ಇಲ್ಲಿ ತನಕ ಟ್ರೈ ಮಾಡಿಲ್ವೋ ಅವರೆಲ್ಲ ಒಂದು ಸಲ ಈ ತಂಬುಳಿಯನ್ನು ಟ್ರೈ ಮಾಡಿ. ಸೌತೆಕಾಯಿ ತಂಬುಳಿ ತುಂಬಾ ಚೆನ್ನಾಗಿರುತ್ತೆ. ಸೌತೆಕಾಯಿಯನ್ನು ನಾನು ಮುಳ್ಳು ಸೌತೆಯನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಕರಿಪತ್ತ ಮತ್ತು ಒಂದು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೇನೆ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ ಹಾಕಲಿಕ್ಕೆ ಇಲ್ಲ. ಇದು ಸ್ವಲ್ಪನೇ ಒಂದು ಕಪ್ಪಷ್ಟು ನಾನು ಫ್ರೆಶ್ ಕೋಕೋನಟ್ ತಗೊಂಡಿದ್ದೇನೆ. ಮತ್ತು ಜೀರಾ ಹುರಿಲಿಕ್ಕೆಲ್ಲ ಹಾಗೆಯೇ ಹಾಕ್ತಾಯಿದ್ದೇನೆ. ಸ್ವಲ್ಪ ನಾನು ಎಳ್ಳು, ಅದಿಲ್ಲಾಂದ್ರೂ ನಡೆಯುತ್ತೆ, ಪೆಪ್ಪರ್ ಸ್ವಲ್ಪ ಹಾಕ್ತಾಯಿದ್ದೇನೆ. ಇದನ್ನು ಸ್ವಲ್ಪನೇ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ತೇನೆ. ಇನ್ನೊಂದು ಕಡೆ ನಾನಿಲ್ಲಿ ಕರ್ಡ್ ತಗೊಂಡಿದ್ದೇನೆ. 1.5 ಕಪ್ಪಷ್ಟು ಕರ್ಡ್ ಸ್ವಲ್ಪ ನೀರು ಹಾಕಿ ಅದನ್ನು ಬೀಟ್ ಮಾಡ್ತಾಯಿದ್ದೇನೆ. ಬೀಟರಲ್ಲಿ ಈ ರೀತಿ ಬೀಟ್ ಮಾಡ್ಕೊಳ್ಳಿ ನೀವು. ನಂತರ ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿದ್ದೇವೆಲ್ಲ ಆ ಮಸಾಲವನ್ನು ನಾವು ಇದಕ್ಕೆ ಹಾಕಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು, ಜಾಸ್ತಿ ತೆಳು ಮಾಡೋದು ಬೇಡ. ಊಟಕ್ಕೆ ಆದರೆ, ಕುಡಿಲಿಕ್ಕೆ ಆದರೆ ಸ್ವಲ್ಪ ತೆಳು ಮಾಡ್ಬೋದು. ಇದು ಊಟಕ್ಕೆ ಆಗಿರೋದ್ರಿಂದ ನಾನು ಜಾಸ್ತಿ ತೆಳು ಮಾಡ್ತಾ ಇಲ್ಲ. ಉಪ್ಪು ಕೂಡ ಹಾಕಬೇಕು. ನಂತರ ಅದಕ್ಕೊಂದು ಒಗ್ಗರಣೆ ಹಾಕಬೇಕು. ಸಿಂಪಲಾಗಿ ಒಂದು ಒಗ್ಗರಣೆ. ಇಲ್ಲಿ ಸಾಸಿವೆ, ಕರಿಪತ್ತ ಮತ್ತು ಡ್ರೈ ಚಿಲ್ಲಿ ಇಷ್ಟೇ. ತುಂಬಾ ಸುಲಭ, ತುಂಬಾ ನಿಮಿಷದಲ್ಲಿ ರೆಡಿಯಾಗುತ್ತೆ. ಇಮಿಡಿಯೇಟಾಗಿ ಬಾಡಿ ಕೂಲ್ ಕೂಡ ಆಗುತ್ತೆ. ಬೇಸಿಗೆಯಲ್ಲಿ ಊಟ ಸೇರಲ್ಲ ಅಂತ ಅನ್ನುವರು ಒಂದು ಸಲ ಈ ಸೌತೆಕಾಯಿ ತಂಬುಳಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ.